ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ಇನ್ನೇನು ಮಾಡೋದಿಪ್ಪ ಅಂದ್ರೆ ಯೂಟ್ಯೂಬ್ ಕ್ಲಾಸನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಇದೇ 1 ತಾರೀಕಿಂದ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಮಾಡೀವಿ. ಈಗಾಗಲೇ ಎಲ್ಲ ಪ್ರೊಜೆಕ್ಟರ್ ರೆಡಿ ಮಾಡ್ಕೊಂಡಿವಿ. ಎಲ್ಲ ಕ್ವಶನ್ ಪೇಪರ್ ಮಾತ್ರ ಬಿಡಿಸ್ತೀವಿ ನಾವು. ಯೂಟ್ಯೂಬ್ನಾಗ ಏನಪ್ಪ ಅಂದರೆ ಕ್ವಶನ್ ಪೇಪರ್ನ ಮಾತ್ರ ಬಿಡಿಸ್ತೀವಿ, ಪಾಠ ಹೇಳಂಗಿಲ್ಲ. ಕ್ವಶನ್ ಪೇಪರ್ನ ಮಾತ್ರ ಬಿಡಿಸ್ತೀವಿ. ಮ್ಯಾಥ್ಸ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಜಿ ಕೆ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ತಾಯಿದ್ವಿ. ಅವುಗಳನ್ನ ನೋಡ್ತಾ ಇರ್ರಿ. ಆಮೇಲೆ ಅದ್ರ ಜೊತೆ ಕ್ಲಾಸಿಗೆ ಬಂದ್ರಪ್ಪ ಅಂದರೆ ಎಲ್ಲ ರೀತಿ ಗೊತ್ತಾಗ್ತದೆ ಎಲ್ಲರಿಗೂ. ಹೌದಾ? ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಹೇಳ್ರಿ. ಅಡ್ವಾನ್ಸ್ ಆಗಿ ಬಂದರೆ ಭಾಳ ಒಳ್ಳೆಯದು. ಆಮೇಲೆ ಇನ್ನೊಂದು ಗೊತ್ತಿರಲಿ, ಇನ್ನೊಂದು ಹುಡುಗರು ಮಿಸ್ಟೇಕ್ ಏನು ಮಾಡ್ತಾರಂದ್ರೆ ಒಂದಕ್ಕೆ ಅರ್ಜಿ ಹಾಕಿದ್ರೆ ಕೂತು ಬಿಡಿದ್ರಿ ಒಂದ್ರ ಮೇಲೆ, ಬೇರೆದಕ್ಕೆ ಅರ್ಜಿನ ಹಾಕಂಗಿಲ್ಲ. ಒಂದು ಪರೀಕ್ಷೆ ಪಾಸ್ ಆಗೈತೆ ಅಂದರೆ ನನ್ನ ಪರೀಕ್ಷೆ ಪಾಸ್ ಆಗೈತ್ರಿ, ಅದ ಬೇರೆದಕ್ಕೆ ಅರ್ಜಿನ ಹಾಕಂಗಿಲ್ಲ. ಈಗ ಕೆಲವೊಂದು ವಿದ್ಯಾರ್ಥಿಗಳು ಆರ್ಮಿ ನೀವು ಪಾಸ್ ಆಗಿರ್ತೀರಿ, SSGD ಕಾಲ್ಫಾರ್ಮ್ ಆದರೂ ಅರ್ಜಿ ಹಾಕೋದಿಲ್ಲ ನೀವು, ಯಾಕಂದ್ರೆ ನಂದು ಅಲ್ಲಿ ಆಗೈತ್ರಿ ಅಂತಿರ್ತೀರಿ. ಹಂಗೆ ಒಟ್ಟು ಅನ್ಕೋಬೇಡ್ರಿ. ಯಾವುದೇ ಅರ್ಜಿ ಕರೆದ್ರೂ ಎಲ್ಲದಕ್ಕೂ ನೀವು ಅರ್ಜಿ ಹಾಕ್ತಾ ಇರಬೇಕು. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ. ಎಲ್ಲಿ ತನ ಅಂದ್ರೆ ನಿಮ್ಮ ಆರ್ಡರ್ ಕಾಪಿ ಬರುತ್ತಾನ ನಿಮ್ಮ ಪ್ರಯತ್ನ ನಿಲ್ಲಿಸ್ಬಾರ್ದ್ರಿ ಯಾವತ್ತು. ಯಾವಾಗ ಯಾವ ಟೈಮ ಏನು ಕೆಟ್ಟ ಹತ್ತದ ಗೊತ್ತಿಲ್ಲ ನಮಗೆ. ಒಂದು ಮೆಡಿಕಲ್ದಾಗ ಔಟ್ ಆಗ್ಬೋದು, ಫಿಸಿಕಲ್ದಾಗ ಔಟ್ ಆಗ್ಬೋದು, ಎಕ್ಸಾಮ್ದಾಗ ಔಟ್ ಆಗ್ಬೋದು. ಎಲ್ಲಿ ನಾವು ಔಟ್ ಹಾಕಿವಿ ಹೇಳಕ್ಕೆ ಬರೋದಿಲ್ಲ. ನಾವು ಎಷ್ಟು ಗ್ಯಾರಂಟಿ ಇದೀವಿ, ನಾವು ನಕ್ಕಿ 100ಕ್ಕೆ 100 ಹಾಕಿವಿ ಅಂದರೂ ಎಷ್ಟೋ ವಿದ್ಯಾರ್ಥಿಗಳು ನೋಡೀನಿ ಎಲ್ಲೇ ಒಂದು ಸಂದರ್ಭಕ್ಕೆ ಔಟ್ ಆಗಿರ್ತಾರೆ ರೀ. ಆ ರೀತಿ ಸಂದರ್ಭಗಳು ನಡೀತಿರ್ತಾವೆ. ಅದಕ್ಕೆ ಯಾವುದೇ ಕಾಲ್ಫಾರ್ಮ್ ಆದರೂ ಎಲ್ಲದಕ್ಕೂ ಅರ್ಜಿ ಹಾಕ್ತಾಯಿರಿ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ನಂದು ಡಿಗ್ರಿ ಆಗೈತಿ, ನಾ SLC ಮೇಲೆ ಯಾಕೆ ಅರ್ಜಿ ಹಾಕಲಿ, PUC ಮೇಲೆ ಯಾಕೆ ಅರ್ಜಿ ಹಾಕಲಿ, ಇಂಥ ಭಾವನೆಯೂ ಇರ್ತಾವೆ ರೀ. ಹಂಗೆ ಒಟ್ಟೆ ಮಾಡ್ಕೋಬೇಡ್ರಿ. ಫಸ್ಟ್ ಒಂದು ಗೋರ್ಮೆಂಟ್ ನೌಕರಿ ಹಿಡಿದ್ರಿ. ಒಂದು ಗೋರ್ಮೆಂಟ್ ನೌಕರಿ ಹಿಡಿದ್ರಪ್ಪ ಅಂದರೆ ಒಳಗೆ ಹೋದ್ಮೇಲೆ ಮತ್ತೆ ಬೇರೆ ಬೇರೆ ರಗಡ್ ಟ್ರೈ ಮಾಡಿರಿ ನೀವು. ಮತ್ತು ಸಾಕಷ್ಟು ಅವಕಾಶ ಇರ್ತಾವೆ. ನೀವು ಒಂದ್ರ ಮೇಲೆ ಕುಂಡಿರ್ಬೇಕತ್ತಿಲ್ಲ. ಫಸ್ಟ್ ನೌಕರಿ ಎಂಟ್ರಿ ಆಗೋದ್ರಿ. ಎಂಟ್ರಿ ಆಗಿ ಮತ್ತೆ ಬೇರೆ ಬೇರೆ ಅರ್ಜಿ ಹಾಕ್ಬೋದು ನೀವು. ಅವಾಗ ಅವುಗಳಿಗೆ ಸಹಿತ ನೀವು ಅಟೆಂಡ್ ಆಗ್ಬೋದು. ಗೊತ್ತಾಗತ್ತೆ ಎಲ್ಲರಿಗೂ. ಒಟ್ಟು ಎಲ್ಲರೂ ಎಲ್ಲ ರೀತಿ ಪ್ರಯತ್ನ ಮಾಡಿರಿ. ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿಯನ್ನು ಇಟ್ಕೊಳ್ತಾ ಇದ್ವಿ. ಕರ್ನಾಟಕದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ಈ ಡೆಮೋ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು. ಆಮೇಲೆ ಬೆಂಗಳೂರು ಏರಿಯಾದವರು ಭಾಗವಹಿಸ್ಬೋದು, ಮಂಗಳೂರು ಏರಿಯಾದವರು ಭಾಗವಹಿಸ್ಬೋದು. ನೆಕ್ಸ್ಟ್ ನಾವು ಅಗ್ನಿವೀರ ಆರ್ಮಿ ಹೋಗ್ತೀವಿ ಅನ್ನೋರು ಬೆಳಗಾವಿ ಏರಿಯಾದವರು ಸಹಿತ ಈ ಡೆಮೋ ರ್ಯಾಲಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ಸಂಸ್ಥೆಯೊಳಗೆ ಡೆಮೋ ರ್ಯಾಲಿ ಯಾವ ರೀತಿ ನಾವು ನಡೆಸ್ತೀವಪ್ಪ ಅಂದ್ರೆ ನಮ್ಮದು 400 ಮೀಟ್ರ್, ಈ ಸಂಸ್ಥೆದು 400 ಮೀಟ್ರ್ ಟ್ರ್ಯಾಕ್ ಅದ. 400 ಮೀಟ್ರ್ ಟ್ರ್ಯಾಕ್ನಲ್ಲಿ ರನ್ನಿಂಗನ್ನು ಮಾಡಿಸ್ತೀವಿ. ಆಮೇಲೆ ಒಟ್ಟು 1600 ಮೀಟ್ರ್ ರನ್ನಿಂಗ. ಆಮೇಲೆ ಇಲ್ಲಿ ನಾವು ಗುಂಪುಗಳನ್ನ ಮಾಡ್ಕೊಂಡಿರ್ತೀವಿ. ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪು. ಅಗ್ನಿವೀರ ಆರ್ಮಿ ಸಿಲೆಕ್ಷನ್ ಆಗ್ಬೇಕಾರೆ ಯಾವ ರೀತಿ ಪ್ರೊಸೆಸ್ ಇರ್ತದೆ ಅದೇ ರೀತಿ ಪ್ರೊಸೆಸನ್ನು ನಮ್ಮ ಸಂಸ್ಥೆಯೊಳಗೆ ಮಾಡ್ತಾಯಿದ್ವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಪ್ಲೋಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಆಮೇಲೆ ಹೈಟಾ, ವೇಟಾ, ಚೆಸ್ಟ, ಇಷ್ಟು ಪ್ರತಿ ರವಿವಾರಕ್ಕೊಮ್ಮೆ ನಾವು ಡೆಮೋ ರ್ಯಾಲಿಯನ್ನು ಇಟ್ಕೊಳ್ತಾ ಇದ್ವಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಇಲ್ಲಿ ಭಾಗವಹಿಸ್ಬೋದು. ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರು ಮತ್ತು ಯಾರಾದರೂ ಇದ್ದರೂ ಅವ್ರಿಗೂ ಹೇಳ್ರಿ, ನೀವು ಹೇಳಬೇಕು. ಆಮೇಲೆ ಈ ವಿಡಿಯೋನ ನೋಡ್ತಕ್ಕಂಥವ್ರು ಸಹಿತ ಈ ವಿಡಿಯೋನ ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಪ್ರತಿಯೊಬ್ಬರು ಇಲ್ಲಿ ತಿಳ್ಕೊಬೋದು. ನಾ ಪಾಸ್ ಹಾಕೋನು ಫೇಲ್ ಹಾಕೋನು ಅವ್ರ ರಿಸಲ್ಟನ್ನು ಅವರೇ ತಿಳ್ಕೊಬೋದು. ಅಂಥ ಅವಕಾಶ ಇಲ್ಲದ. ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ರ್ಯಾಲಿ ಅದ. ಅದು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗೆ ಉಚಿತ ಇರ್ತದೆ. ಇದಕ್ಕೆ ಯಾವುದೇ ರೀತಿ ದುಡ್ಡು ಇರೋದಿಲ್ಲ. ಭಾಗವಹಿಸ್ಬೋದು. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಭಾಗವಹಿಸ್ಬೋದು. ನಿಮ್ಮ ಸ್ನೇಹಿತರಿಗೂ ನೀವು ಹೇಳಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.